ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಬಹಳಷ್ಟು ಮಂದಿ ಇಷ್ಟೆಲ್ಲ ಎಪಿಸೋಡ್ ಮಾಡ್ರು, ಇನ್ನೂ ನೀವು ರೈತರ ಬಗ್ಗೆ ಕಾಳಜಿ ಮಾಡುವರಿ. ರೈತರ ಎಪಿಸೋಡ್ ಹೆಚ್ಚು ಬರ್ಬೇಕ್ರಿ. ರೈತರು ಬಹಳಷ್ಟು ಜನ ರೈತರ ಮಕ್ಕಳು, ರೈತರು ನಿಮ್ಮ ವಾಹಿನಿ ನೋಡ್ತಿರ್ತಾರು. ಆದ್ರೆ ನೀವು ಇತ್ತೀಚೆಗೆ ಬೆಳಗಾವಿ APMC ಮಾರುಕಟ್ಟೆಗೆ ಬಂದರಿ ನಾ ಒಂದರೆ ಸಲ. ನೀವೇನ್ರ ಅಲ್ಲಿ ಏನಾಗತೈತಿ ನೋಡಿದರೇನ? ಅಲ್ಲಿ ಜೈ ಕಿಸಾನ್ ಮಾರುಕಟ್ಟೆ ಆತು, APMC ಆತು, ಅವ್ರ ರೈತರಿಗೆ ಏನ್ ಮಾಡತ್ತಾರ ನೀವೇನ್ರ ನೋಡಿದರೇನ ಅಂತ ಬಾಳ ಮಂದಿ ಕೇಳ್ತಿರ್ತಾರ. ಅವ್ರಿಗೆ ಉತ್ತರ ಏನಂತ ಹೇಳಿ ನಾನು ವಾಹಿನಿ ಒಳಗ ಇಲ್ಲಿ ಗಾಂಧಿನಗರದಾಗಿದ್ದಾಗ ಜೈ ಕಿಸಾನ್ ಮಾರುಕಟ್ಟೆಗೆ ಹೋಗಿ ನಾನ ಎಪಿಸೋಡ್ ಮಾಡೀನಿ. ಒಂದು 5-6 ಎಪಿಸೋಡ್ ಬೆಳಗಾವಿ ತಾಲೂಕಾ ಬಾಜಿ ಮಾರ್ಕೆಟ್ ಬಗ್ಗೆ ಮಾಡಿದ್ದೇನೆ. ಯಾಕಂದ್ರ ನಾನು ಹೊಲದಾಗ ಈಗ ನಂದು ಕಾಯಿಪಲ್ಲೆ ಐತಿ, ಬದ್ನಿಕಾಯಿ ಐತಿ, ಟೊಮೆಟೊ ಐತಿ, ಫ್ಲವರ್ ಐತಿ, ಸದ್ಯ ಚಾಲೋ ಐತಿ ನಂದು ಕಾಯಿಪಲ್ಲೆ ನಾನು ಸ್ವಂತ ಹೊಲದಾಗ. ಯಾಕಂದ್ರ ಇವತ್ತಲ್ಲಿ ಜೈ ಕಿಸಾನ್ ಮಾರುಕಟ್ಟೆಯಿಂದ ಹೋದ APMC ಇಟ್ರಿ, APMC ಇರ್ಲಿ, ಎಲ್ಲಿ ಯಾವ್ದಾರ ಕಡೆ ಇರಬೇಕ, ಆದ್ರೆ ರೈತರಿಗೆ ಅನ್ಯಾಯ ಆಗ್ಬಾರ್ದು ಅನ್ನೋದು ಒಂದೇ ನನ್ನ ತತ್ವ ಸಿದ್ಧಾಂತ. ಇವತ್ತಲ್ಲಿ ದಲಾಲ್ರು ಏನಾಗಿದಾರ ಅನ್ನೋದು ಆತ್ಮಾವಲೋಕನ ಮಾಡ್ಕೊಳ್ಳಿ. ಯಾರ್ಯಾರು ಏನಿದ್ರು, ಈಗ ಎಂತ ಹೇಗಿದಾರು, ಹೆಂಗದಾರು, ಅವ್ರ ಲೈಫ್ ಸ್ಟೈಲ್ ಏನೈತಿ. ಆದ್ರೆ ಅದ ರೈತ ಅವ್ರ ಮೊಮ್ಮಕ್ಕಳ ಕಾಲದಿಂದ, ಅವ್ ಅಜ್ಜನ ಕಾಲದಿಂದ ಇವತ್ ಮೊಮ್ಮಕ್ಕಳ ಕಾಯಿಪಲ್ಲೆ ಹಚ್ಚತ್ತಾರ. ಅವ್ ಉಂಟ ಹಚ್ಕೊಳಕ್, ಚಪ್ಪಲ್ ಉಂಟ ಹಚ್ಕೊಳಕ್ ಆಗ್ಬಾರ್ದು. ಎಂತಾದಂದ್ರೆ ಹರಿದ ಅರಿವಿ ತಗೊಂಡ್ ಕಾಯಿಪಲ್ಲೆ ತಗೊಂಡ ನಿಮ್ಮ APMC ಬರ್ತಾರೆ, ಜೈ ಕಿಸಾನ್ ಮಾರುಕಟ್ಟೆಗೆ ಬರ್ತಾರೆ. ಒಂದ್ ಲೆಕ್ಕಪತ್ರ ನಾನು ಇನ್ ಯಾರಿಗೆ ಹೇಳ್ತೇನಂದ್ರ, ನಮ್ಮ ಕರ್ನಾಟಕದ ಇವತ್ತೆಲ್ಲರೂ ರೈತರ ಮನುಷ್ಯನಾಗ ಉಳಿದಂತ ರೈತ ನಾಯಕರಾದಂತ ಶಶಿಕಾಂತ್ ಗುರೂಜಿ ಮತ್ತು ಚುನ್ನಪ್ಪ ಪೂಜಾರಿ ಅವರಿಗೆ ಇವತ್ ನೀವು ಕೈ ಹಾಕಿದಲ್ಲೆಲ್ಲ ರೈತ ಮೂಮೆಂಟ್ ಆತು, ವಿದ್ಯಾರ್ಥಿ ಮೂಮೆಂಟ್ ಆತು, ನೀರ್ ಬಿಡಿಸೋದಾತು, ಎಲ್ಲಾ ನೀವು ಮಾಡತ್ತಾರೆ. ಬಹಳ ನಿಮ್ ಕೂಡ ನಾನು ಸಂಪರ್ಕದಾಗ ಮಾತಾಡ್ತಿರ್ತೇನೆ. ಇದು ನಂದು ಸ್ವಂತ ಅನುಭವನ ಹೇಳ್ಬೇಕು. ಮತ್ತು ತಾಲೂಕಾ ಬೆಳಗಾವಿ ತಾಲೂಕಾ ಹೆಚ್ಚಾಗಿ ಕಾಯಿಪಲ್ಲೆ ಬೆಳೆಯುವಂತ ಒಂದು ತಾಲೂಕಿದೆ. ಇಡೀ ಬೆಳಗಾವಿ ತಾಲೂಕಿನಿಂದ ಗೋವಾಕ್ ಹೋಗ್ತೈತಿ ಕಾಯಿಪಲ್ಲೆ, ಮಿಲಿಟರಿ ಅವ್ರಿಗೆ ಹೋಗ್ತೈತಿ, ಚಲೋ ಚಲೋ ಹೋಟೆಲ್ಗಳು ನಂಬರ್ 1 ಮಾಲ್ ಹೋಯ್ತಾರು ಇರ್ಲದ. ಆದ್ರೆ ಇವತ್ತಲ್ಲಿ ಆ ಮಾರುಕಟ್ಟೆ ಒಳಗ ಏನ್ ನಡೆದೈತಿ, ರೇಟ್ಗಳು ಏನಾಗಿದಾವು, ರೈತರ ರೇಟ್ ನಿಮ್ಗೆ ಹೆಂಗೆ ಗೊತ್ತೈತಿ. ಈಗ ಇವತ್ತ ಒಂದ್ ಕಾಯಿಪಲ್ಲೆ ಬೆಳಿಬೇಕಾದ್ರೆ ರೈತಗ ಏನ್ ತ್ರಾಸ ಆಗ್ತೈತಿ. ಮತ್ ಇವತ್ತ ರೈತರ ಹೆಂಗೆ ಬೀಜ ಹಾಕಿ ಮಡಿ ಮಾಡಿ ಬೀಜ ಹಾಕಿ ಸಸಿ ತಯಾರು ಮಾಡೋ ಪರಿಸ್ಥಿತಿ ಒಳಗಿಲ್ಲ, ಎಲ್ಲಾ ರೆಡಿಮೇಡ್ ಸಿಗ್ತಾವ. ಒಂದ್ ಟೊಮೆಟೊ ಸಸಿ 60 ಪೈಸಾಕ್ ಒಂದ್ ರೆಡಿಮೇಡ್, ಕ್ಯಾಬೇಜ್ 80 ಪೈಸಾಕ್ ಒಂದ್, ಫ್ಲವರ್ 90 ಪೈಸಾಕ್ ಒಂದ್, ಬದ್ನಿಕಾಯಿ 2 ರೂಪಾಯಿಕ್ ಒಂದ್, ಕಬ್ಬಿನ ಸಸಿ 3 ರೂಪಾಯಿಕ್ ಒಂದ್ ನಾವು ತಂದ್ ಮಾಡುವಂತದ ಇವತ್ ರೈತನ ಪರಿಸ್ಥಿತಿ ಐತಿ. ನನ್ನ ಅಂದಾಜ್ಲೆ ಒಂದ್ ಎಕರೆ 5,000 ಸಸಿ ಬೇಕಾಗ್ತಾವ. ಟೊಮೆಟೊ, ಕ್ಯಾಬೇಜ್ 2,500 25,000 ಬೇಕಾಗ್ತೈತಿ, ಫ್ಲವರ್ 14,000 ಬೇಕಾಗ್ತೈತಿ, ಬದ್ನಿಕಾಯಿ ಗಿಡಕ್ಕೆ 2,500 ಬೇಕಾಗ್ತೈತಿ, ಒಂದ್ ಕಬ್ಬಿನ ಸಸಿಗೆ 6,000 ಸಸಿಗಳು ಬೇಕಾಗ್ತಾವ. ಇದು ಅಂದಾಜು ನಾವು ಗಳೆ ಹೊಡೆದ ಮ್ಯಾಗಿದೆ. ಆಮ್ಯಾಗ ಇನ್ನ ಅದಕ್ಕ ಗೊಬ್ಬರದಪ್ಪ ಏನ್ಪಾ ಅಂತಂದ್ರ ಗೊಬ್ಬರದ ರೇಟ್ ಏನಾಗಿದಾವು. ಇವತ್ತ ನಾನ ಖರೀದಿ ಮಾಡಿದ ಗೊಬ್ಬರದ ಚೀಟಿ ಕೊಡತ್ತೇನೆ. ಇದ್ರಾಗ 10, 26 ಒಂದ ಚೀಲ್ಕ 50 ಕಿಲೋ ಚೀಲ್ಕಿದೆ 2,249 ರೂಪಾಯಿ. 10, 26 ಈ ಸೊಸೈಟಿ ಒಳಗೆ ಖರೀದಿ ಮಾಡಿದ್ದೆ, ಹೊರಗೂ ಅಲ್ಲ. ಆಮ್ಯಾಗ ಒಂದ ಪೊಟ್ಯಾಶ್ 50 kg 699, 50 kg ಇದು. ಆಮೇಲೆ 20-20-0-15 ಕಾಂಪ್ಲೆಕ್ಸ್ 1,399 ರೂಪಾಯಿ, 50 ಕಿಲೋ ಪೇಜ್. ಇದು ಗೊಬ್ಬರದ. ಇನ್ನೊಂದು ಗೊಬ್ಬರದ ನಾವ್ ಈ ಕಬ್ಬಿಗೆ ಹಾಕುವಂತ ಒಂದು ಗೊಬ್ಬರ ಮೆಗಾ ಸಲ್ಫೇಟ್ ಅಂತ 25 kg ಜವಾರಿಗೆ ಇದು 4,190 ರೂಪಾಯಿ, 25 kg. ಇದು ಡ್ರಿಪ್ನಾಗ ಹಾಕುವಂತದ 25 kgಗೆ 4,190 ರೂಪಾಯಿ ಬೀಳ್ತೈತಿ. ಇವೆಲ್ಲ 25 ಕಿಲೋ 50 ಕಿಲೋ 1,000 ರೂಪಾಯಿ. ಇನ್ನ ಇದಕ್ ನಾವು ಔಷಧಗಳು ನೋಡ್ಬೇಕಂದ್ರ ಮಿಲಿಮೀಟರ್ ಮ್ಯಾಗ, ML ಮ್ಯಾಗ ಒಂದೊಂದ ಪಾವ್ kgಗೆ ಇವತ್ತ ನೀವು 2,500 3,000 ರೂಪಾಯಿ ಔಷಧ ತಗೋಬೇಕಾಗ್ತೈತಿ. ಇವನ್ನೆಲ್ಲ ಕಾಯಿಪಲ್ಲೆ ಬೆಳೆಸ್ಬೇಕಾದ್ರೆ ಇದಕ್ ಗೊಬ್ಬರ, ಆಳ ಹಚ್ಚುದ, ಕೂಲಿ ಆಳ ಬಿಟ್ಟು ಹೇಳ್ತೇನೆ. ಇದನ್ನೆಲ್ಲ ಮಾಡಿ ನಮ್ಗೆ ಏನಾರೇ ರೇಟ್ ಸಿಗ್ತೈತಿ ಅಂತ ಹೇಳಿ ನಾವ್ ಆದ್ರೆ ಇವತ್ತ APMC ಒಳಗ
ಬದ್ನಿಕಾಯಿ ನನ್ನ ಅಂದಾಜ್ಲೆ ಈ ಹೇಳ್ತೇನೆ 10 ಕಿಲೋದ್ 20 ಕಿಲೋ ಬ್ಯಾಗ್ ಮಾಡ್ಬೇಕು. ಆ 20 ಕಿಲೋ ಬ್ಯಾಗ ನಮ್ ಗಾಡಿಯಿಂದ ಓದಿಡಕ್ 6 ರೂಪಾಯಿ ಅಮ್ಮಲಿ ತಗೋತಾರ. ಆಮ್ಯಾಗ ಬದ್ನಿಕಾಯಿ ರೇಟ್ 120 ಕೆಜಿದ ಈ ಪ್ಲಾಸ್ಟಿಕ್ ದಾಗನ ಮೊದ್ಲಿಲ್ಲ 20 ಕೆಜಿ ಪ್ಲಾಸ್ಟಿಕ್ ದಾಗ 10 ಕಿಲೋಕ್ಕ 170ರಿಂದ 200 ಮಟ್ಟ, ಟೊಮೆಟೊ 500ರಿಂದ 600 ಮಟ್ಟ 20 ಕಿಲೋಗ, ಕ್ಯಾಬೇಜ್ಗ 70ರಿಂದ 80 ಇಷ್ಟೆಲ್ಲ ಖರ್ಚೈತೆ. ಆಮ್ಯಾಗ ನಾವ್ ಇಲ್ಲಿ APMC ಆತು ಜೈ ಕಿಸಾನ್ ಮಾರುಕಟ್ಟೆಗೆ ನಾವು ತಗೊಂಡ್ ಬರ್ತೇವೆ ಬಹಳ ಖುಷಿಯಿಂದ. ಬೆಳಗಿನ 3-4 ಗಂಟೆಗೆ ಬರ್ತೇವೆ, ಒಮ್ಮೆ ಸಂಜೆ ಕಡೆ ಬರ್ತೀವಿ. ಬಂದ್ಮ್ಯಾಗ ಇಲ್ಲಿ ಏಜೆಂಟ್ರು ಮಾಲ್ ಇಳಿಸ್ಕೋತಾರ. ಆದ್ರ ಮಾಲ ಖರೀದಿ ಕುದಾರಿ ಕೊಡ್ತಾರ, ಅವ್ರ ರೇಟೇ ಮಾಡುದಿಲ್ಲ. ಇವತ್ತೀಗ ರೈತ ನಾಯಕರಾದಂತ ಶಶಿಕಾಂತ್ ಗುರೂಜಿ ಮತ್ತ ಚುನ್ನಪ್ಪ ಪೂಜಾರಿ ಅವರ ನಿಮ್ ಹೋರಾಟ ಬಹಳ ದೊಡ್ಡದೈತಿ. ಈ ಬೆಳಗಾವಿ ತಾಲೂಕರ ಇವತ್ತು ಗೋಕಾಕ್ ತಾಲೂಕು ಘಟಪ್ರಭಾದಿಂದನೂ ಇಲ್ಲಿ ಕಾಯಿಪಲ್ಲೆ ಬರ್ತೈತಿ, ಗೋಕಾಕ್ ತಾಲೂಕಿನಿಂದನೂ ಬರ್ತೈತಿ, ಹುಕ್ಕೇರಿ ತಾಲೂಕಿನಿಂದನೂ ಬರ್ತೈತಿ. ಇಲ್ಲಿ ಇಷ್ಟೆಲ್ಲಾ ರೈತರಿಗೆ ಇವತ್ತ ಈ ಮಾಲ್ ಬಂದ ಮ್ಯಾಗ ಇಲ್ಲಿ ನೋಡ್ರಿ, ಇಲ್ಲಿ ಈ ಏನಂತಾರಂದ್ರ ಉಚಲ್ ಅಂತಾರ. ಅದಕ್ಕೆ 8 ರೂಪಾಯಿ, 100 ರೂಪಾಯಿಗೆ 8 ರೂಪಾಯಿ ಉಚಲ್. ನನ್ ಕೈ ನೋಡ್ರಿ, ಇಲ್ಲಿ ಅದಾವ ದಾಖಲೆ ನೋಡ್ರಿ. ಉಚಲ್ ಅಂದ್ರ ಅದು 8 ರೂಪಾಯಿ ಕಮಿಷನ್, 100ಕ್ಕೆ 8 ರೂಪಾಯಿ ಕಮಿಷನ್ ತಗೋತಾರ. ಇದು ಯಾವ APMC ಆಕ್ಟ್ ದಾಗ ಐತ್ರಿ? ಜೈ ಕಿಸಾನ್ ಮಾರುಕಟ್ಟೆ ಅಧ್ಯಕ್ಷರ, ಆಮ್ಯಾಗ APMC ಮಾರುಕಟ್ಟೆ ಇದೇನ್ ಕಾಯಿಪಲ್ಲೆ ಮಾರಾಟಗಾರರ ಅಧ್ಯಕ್ಷರ, ದಲಾಲ್ರ ಯಾವ ಮಾರುಕಟ್ಟೆ ಒಳಗೈತಿ? ಮತ್ತ APMC ಸೆಕ್ರೆಟರಿ ಅವ್ರು ಏನ್ ಮಾಡತ್ತಾರ? ಇವತ್ತು ಅಲ್ಲಿ ನಾವು ಮಾಲ್ ತಂದು ಹಚ್ಚಿದ್ಮ್ಯಾಗ ನಮ್ಮ ಮುಂದ ರೇಟ್ ಫಿಕ್ಸ್ ಆಗುದಿಲ್ಲ. ನೋಡಿದಾರೆ ಯಾರೇ ಹೋಗಿ ಈ ರೈತ ನಾಯಕರು ಯಾರೇ ನೋಡಿದಾರೆ? ನಮ್ಮ ಮುಂದೆ ಯಾಕೆ ಆಗಿಲ್ಲ ಅಂತ ಯಾರು ಕೇಳಿದಂದ್ರೆ ಮರುದಿವಸ ಕಾಯಿಪಲ್ಲೆ ತಗೊಳ್ಳೋದಿಲ್ಲ ಅಲ್ಲಿ. ಅದಕ್ಕ ರೈತ ನಾಯಕರಾದಂತ ಶಶಿಕಾಂತ್ ಗುರೂಜಿ ಅವರ, ಚುನ್ನಪ್ಪ ಪೂಜಾರಿ ಅವರ, ನಾವು ನೀವು ಕೂಡಿ ಅಲ್ಲಿ ಒಂದ್ 2 ದಿವಸ ಒಂದು ಟೆಂಟ್ ಹೊಡಿಯೋಣ, ಅದ್ರ ವ್ಯವಸ್ಥೆನೂ ಮಾಡಿಸ್ತೀನಿ. ತಪ್ಪು ತಿಳ್ಕೊಬೇಡ್ರಿ ನೀವು. ಇದು ಸುಧಾರಿಸ್ಬೇಕಾದ್ರೆ ನಿಮ್ಮ ಹೆಸರು ಬರ್ಬೇಕಾದ್ರೆ, ನಿಮ್ಮ ರೈತನ ಮಕ್ಕಳಿಗೆ ನಿಮ್ಮ ಹೆಸರು ನೆನಪು ಉಳಿಬೇಕಾದ್ರೆ, ರೈತರಿಗೆ ಮಾಡ್ಬೇಕಾದ್ರೆ ಒಂದು ಟೆಂಟ್ ಹೊಡೆದ ಒಂದು 8 ದಿವಸ ರೈತನಿಗೊಂದು ಸವಾಲಾಗ್ಲಿ ಅದು ಏನ್ ರೇಟ್ ಆಗ್ತೈತೆ ಅದು. ಅದನ್ನ ಮಾಡುವಂತ ತಾಕತ್ತ ಇಡೀ ರಾಜ್ಯ ರೈತ ಸಂಘಕ್ಕೆ ನಿಮ್ಮಿಬ್ಬರು ಅಂತಕೈತಿ, ನಿಮ್ ಶಿಷ್ಯರಿಗೆ ಐತಿ, ನಮಗೂ ಐತಿ. ಅದಕ್ಕ ಆ ಕೃಷಿ ಮಂತ್ರಿ ಮಾರುಕಟ್ಟೆ ಇವತ್ತ ಈ ಹಸಿ ಮಾಲಿಗೆ ಅವ್ರ ಕಡೆಯಿಂದ, ರೈತರ ಕಡೆಯಿಂದ ತಗೋಬಾರ್ದಂತೂ ಒಂದ್ ಕಡೆ ಯಾಕೆ ಹೇಳ್ತೈತಿ. ಸರ್ವಿಸ್ ಚಾರ್ಜ್ ಏನು ತಗೋಬೇಕು, ಒಂದ್ 50-60 ಪೈಸೆ ಅಂತ ಐತಿ, ಅದ ಸೆಕೆಂಡ್ರಿ. ಇವತ್ತ ದಲಾಲ್ರ 8% ಹಾಕಿದ ದಾಖಲೆಗಳು ಕೊಡತ್ತೀನಿ ನಾನು. ಇಷ್ಟೆಲ್ಲಾ ಖರ್ಚು ಮಾಡಿ ನಾವ ಅಲ್ಲಿ ಹಮಾಲಿ ಕೊಡ್ಬೇಕು, ಮತ್ತ ಅವ್ರು ಕೊಟ್ಟಾಗ ಬಿಲ್ ತಗೋಬೇಕು, ಮತ್ ಪ್ರತಿಯೊಬ್ಬ ಅಂಗಡಿ ದಲಾಲ್ರ ಖಾತೆ ಕಿರ್ದಿ ನೀವು ತೆಗೆದ್ ನೋಡ್ರಿ ಅಂದ್ರ ಆ ಕಾಯಿಪಲ್ಲೆ ಮತ್ ಮುಂದಿನ ವರ್ಷದಾಗ ಅವ್ನ ಭುಜಾನೇ ಇರ್ತೈತಿ. ರೊಕ್ಕ ಕೊಡ್ತಾರ, ಔಷಧನು ಅವರು ಅಂಗಡಿಗಳು ಅದಾವ ಅಲ್ಲೇ ತಗೋಬೇಕು, ಗೊಬ್ಬರನು ಅವರು ಅಂಗಡಿಗಳು ಅದಾವ ಅಲ್ಲೇ ತಗೋಬೇಕು, ಅದ್ರಾಗೂ ಕಮಿಷನ್. ಅದ್ರಾಗ ಏನೇನ್ ಮಾಡಿರ್ತಾರ, ಎಂತ ಮಾಡಿರ್ತಾರ, ಯಾರ ಅದನ್ನ ನೋಡಕ್. ಯಾಕಂದ್ರ ಅಲ್ಲಿ ಏನಾರ ಮಾಡಕ್ ಹೋದ್ರ ರೈತರ ಕಾಯಿಪಲ್ಲೆನ ಮಾರ್ಬಿಡುದಿಲ್ಲ ಅಲ್ಲಿ APMC. ಇಂತ ಒಂದು ಮೊನೋಪಾಲಿ ಸಿಸ್ಟಮ್ ಐತಂತ ರೈತರು ಮಾತಾಡ್ತಾರ. ಈಗ ನಂದ ಅನುಭವ ಹೇಳತ್ತೀನಿ ನಾನು. ಅದಕ್ಕ ಇವತ್ತ ಇದೇನೈತಲ್ಲ, ಈ ಜೈ ಕಿಸಾನ್ ಆತು, APMC ದಲಾಲ್ರ ರೈತನ ಹೊಟ್ಟಿ ಮ್ಯಾಗ ಬಿಡಿಯಕ್ ಹೋಗ್ಬೇಡ್ರಿ. ಈಗ ಅದಕ್ಕ ಶಶಿಕಾಂತ್ ಗುರೂಜಿ ಅವರ ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ. ವೈನಿ ಒಳಗೆ ಯಾಕೆ ಹೇಳಿ ಇಲ್ಲ, ನಮ್ಗ ಫೋನ್ ಮಾಡಿ ಹೇಳ್ಬೇಕಾಗಿತ್ತು ಅಂತ ನೀವು ಅನುಭವ ಚುನ್ನಪ್ಪ ಪೂಜಾರಿ ಅವರ. ಅದಕ್ಕ ಖುದ್ದಾಗಿ ನೀವ ಒಂದ್ ಸಲ ಅಲ್ಲಿ ಬಂದ್ರಂದ್ರ ಎಲ್ಲಾ ರೈತರ ತುಡುಗ್ಲಿ ಹೇಳ್ತಾರ ನಿಮ್ಗ. ಅವರು ಮತ್ ದಲಾಲ್ರ ಮುಂದೆ ಹೇಳುದಿಲ್ಲ, ತುಡುಗ್ಲಿ ಹೇಳ್ತಾರ. ಈ ಕಡೆ ಲಕ್ಷ ಕೊಡ್ರಿ. ಬೆಳಗಾವಿ ತಾಲೂಕದೊಳಗೆ ರೈತರ, ಬೆಳಗಾವಿ ತಾಲೂಕ, ಹುಕ್ಕೇರಿ, ಗೋಕಾಕ್ ತಾಲೂಕಿನ ರೈತರ ಬಹಳಷ್ಟು ಇಲ್ಲಿ ಕಾಯಿಪಲ್ಲೆಗಳು ಬರತ್ತಾವು. ಕಂಡಾಪಟ್ಟಿ ಸಾಲ ಮಾಡಿ ಎಲ್ಲೋ ತಂದು ಗೊಬ್ಬರ ತಂದು ಹಾಕಿ ಇಲ್ಲಿ ತರ್ಗುಡ್ದ ಅವನ್ನೆಲ್ಲ ಏನಂದ್ರ ದನಕ್ ಹಾಕಿದಂಗ ಆಗತೈತಿ. ಏನು ಅವ್ರ ರೇಟು ಮಾಡುದಿಲ್ಲ. ಮತ್ ಏನೇ ರೇಟ್ ಹೆಚ್ಚಾಗೈತೆ ಅಂದ್ಬಿಟ್ಟು ಬೇರೆ ಕಡೆಯಿಂದ ಆ ದಲಾಲರೆಲ್ಲ ಕೂಡಿ ತರಿಸಿ ಹೋಗದ ಅದ ರೇಟ್ ಕಡಿಮೆ ಮಾಡಿಬಿಡ್ತಾರ. ಅದಕ್ಕ ಈ ಒಂದ್ ಏನೈತಲ್ಲ ಕಂಪನಿ ರೇಟ್ ಅಂದ್ರೆ ಏನ, ಮತ್ ಈ ಕಮಿಷನ್ ತಗೊಳ್ಳೋದು ಏನೈತಿ ಅನ್ನೋದ್ರ ಬಗ್ಗೆ ತಾವು ಗಮನ ಕೊಡ್ಬೇಕು. ಅದಕ್ಕೆ ದಾಖಲೆಯನ್ನು ಕೊಡ್ತೇನೆ. ನೀವು ಆದಷ್ಟು ಲಗೂಟ ಡೇಟ್ ಕೊಟ್ಟ ಬೆಳಗಾವಿ ರೈತರ ಪ್ರೀತಿಗೆ ಪಾತ್ರ ಆಗ್ಬೇಕಂತೇಳಿ ಇಬ್ಬರಿಗೂ ನಾನು ಆಗ್ರಹನೂ ಮಾಡ್ತೇನೆ, ವಿನಂತಿ ಮಾಡ್ತೇನೆ. ನಮಸ್ಕಾರ.